ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೀರೆಕಾಯಿ ತುಂಬಗಾಯಿ ಪಲ್ಯ ಮಾಡ್ಬೇಕು ಅಂದ್ಕೊಂಡೀನಿ ನೋಡಿರಿ. ಹೆಂಗೆ ಮಾಡೋದು ಹೀರೆಕಾಯಿ ತುಂಬಗಾಯಿ ಪಲ್ಯ ಅಂತಂದ್ರೆ ನಿಮಗೆ ತೋರಿಸ್ತೀನಿ ನೋಡಿರಿ. ನಾನು ಇದಕ್ಕೆ ಏನೇನು ಸಾಮಾನು ಬೇಕಂತಂದ್ರೆ ಹೀರೆಕಾಯಿ ಬೇಕು. ಹೀರೆಕಾಯಿ ಅಂದರೆ ಈ ಥರ ಹೀರೆಕಾಯಿ, ಈ ಥರ ಉದ್ದಕ್ಕಿದ್ದದ್ದು. ಆಮೇಲೆ ಎಳೆಯನ್ನು ತೊಗೊಂಡ್ರೆ ತುಂಬಗಾಯಿ ಪಲ್ಯ ಭಾಳ ಚೆಂದ ಆಗ್ತದೆ ನೋಡಿರಿ. ಇದಕ್ಕೆ ಏನೇನು ಬೇಕಂದ್ರೆ ಹೀರೆಕಾಯಿ ಬೇಕು, ಕೊತ್ತಂಬರಿ ಬೇಕು ನೋಡಿರಿ, ಒಂಚೂರು ಕೊತ್ತಂಬರಿ, ಆಮೇಲೆ ಶೇಂಗದ ಪುಡಿ, ಇದು ಸಾಸಿವೆ, ಜೀರಿಗೆ, ಖಾರ ಪುಡಿ, ಉಪ್ಪು, ಆಮೇಲೆ ಇಂಗು, ಇಷ್ಟೆಲ್ಲ ಬೇಕು ಇದಕ್ಕೆ. ಹೀರೆಕಾಯಿ ಇದನ್ನು ಮ್ಯಾಲಿನ ಸೊಪ್ಪು ಎಲ್ಲ ತೆಗೆದುಬಿಟ್ಟು ಚೆಂದಾಗಿ ತೊಳೆದು ಸೊಪ್ಪಿ ತೆಗೆದುಬಿಟ್ಟು ಆಮೇಲೆ ನಾ ಏನು ಮಾಡೀನಿ ರೀ, ಈ ಥರ ಹೆಚ್ಚಿಟ್ಕೊಂಡೀನಿ. ಇಲ್ಲಿ ನೋಡಿರಿ, ಈ ಥರ 4 ಪೀಸ್ ಬದ್ನೆಕಾಯಿ ಹೆಂಗೆ ಮಾಡ್ತೀವಿ ಸೇಮ್ ಹಾಗೆ ಮಾಡೋದು. ಆದರೆ ಏನದ ತುಂಬಂಗಿಲ್ಲ, ಅಲ್ಲೇನೇ ಒಗ್ಗರಣೆ ಹಾಕಿ ತೋರಿಸ್ತೀನಿ ನೋಡಿರಿ. ನೀವು ಬೇಕಂದರೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಇಟ್ಕೋಬೋದು. ಇದಕ್ಕೆ ಹಿಂದಗಡೆ ಎಲ್ಲ ರೆಡಿ ಆದಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೋಬೋದು, ಹುಳಿ ರುಚಿ ಆಗ್ತದೆ. ಈಗ ನಾನು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬುಟ್ಟಿ ಇಟ್ಟೀನಿ. ಈಗ ಅದಕ್ಕೆ ಎಣ್ಣೆ ಹಾಕ್ತೀನಿ ನೋಡಿರಿ, 1 ಚಮಚ ಎಣ್ಣೆ ಹಾಕ್ತೀನಿ. ಇದಕ್ಕೆ ಸಾಸಿವೆ, ಆಮೇಲೆ ಜೀರಿಗೆ, ಆಮೇಲೆ ಕರಿಬೇವು. ನಿಮಗೆ ಕರಿಬೇವು ನಾನು ತೋರಿಸಿದ್ದಿಲ್ಲ, ಸಾರಿ. ಈ ಕರಿಬೇವು ಹಾಕ್ತೀನಿ ನೋಡಿ. ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಏನದಲ್ಲ ಈ ಥರ ಇದನ್ನು ಮಾಡಿ ಅವು ಚಿಟಪಟ ಅಂದಮೇಲೆ ಏನು ಮಾಡ್ತೀನಿ ರೀ, ಒಂಚೂರು ಒಂದು ಸಣ್ಣ ಚಮಚಲ್ಲೇ ಹಿಂಗೆ ಹಾಕ್ತೀನಿ ನೋಡಿರಿ. ಹಿಂಗೆ ಹಾಕಿದ ಮೇಲೆ ಇವು ಹೋಳು ಏನದಲ್ಲ ಹೆಚ್ಚಿಟ್ಟಿಲ್ಲ, ಇವು ಹೋಳು ಹಾಕ್ತೀನಿ ನೋಡಿರಿ. ತುಂಬಗಾಯಿ ಎಳೆ ಇದ್ದು ಅಂತಂದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ ಇದು ಪಲ್ಯ. ಚಪಾತಿಗೆ, ಭಾಕರಿಗೆ ಭಾಳ ರುಚಿ ಆಗ್ತದೆ. ನೀವು ಒಂದು ಸಲ ಮಾಡಿ ನೋಡ್ಕೊರಿ ಇದನ್ನು. ಈಗ ಇದನ್ನು ಒಂದು ಸ್ವಲ್ಪ ಹಾಗೆ ಬೆಚ್ಚಗೆ ಮಾಡಿರಿ, ಎಣ್ಣೆ ಒಳಗೆ ಫ್ರೈ ಆಗಲಿ ಮೊದಲು. ಈಗ ಇದಕ್ಕೆ ಏನು ಮಾಡ್ತೀನಿ, ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹಾಕಿದ್ರೆ ಏನಾಗ್ತದೆ, ಮೆತ್ತಗಾಗಿಬಿಡ್ತದೆ ಚೆಂದಾಗಿ ಇವು. ಅದಕ್ಕೆ ಈ ಥರ ಇದಾಯ್ತಂದ್ರೆ ಆಮೇಲೆ ಏನು ಮಾಡಬೇಕು, ಇದಕ್ಕೊಂದು ವಾಟಗ 2 ವಾಟಗ ನೀರು ಹಾಕ್ಬಿಡಿ. ಇವು 2 ವಾಟಗ ನೀರು ಹಾಕ್ತೀನಿ ನೋಡಿ. ಈಗ ಇದಕ್ಕೆ ಏನು ಮಾಡ್ತೀನಿ, ಉಪ್ಪು ಹಾಕಿಬಿಟ್ಟೀನಿ, ಉಪ್ಪು ಅರಿಶಿನ ಪುಡಿ ಹಾಕೀನಿ. ಸದ್ಯಕ್ಕೆ ಏನು ಮಾಡ್ತೀನಿ, ಇದಕ್ಕೆ ಒಂಚೂರು ಖಾರ ಪುಡಿ ಹಾಕ್ತೀನಿ ನೋಡಿ. ಖಾರ ನೀವು ಎಷ್ಟು ತಿಂತೀರಿ ನೋಡ್ಕೊಂಡು ಹಾಕೋರಿ, ಯಾಕಂದರೆ ಒಬ್ರದ್ದು ಖಾರ ಭಾಳ ಇರ್ತದೆ, ಒಬ್ಬೊಬ್ರ ಮನ್ಯಾಗ ಖಾರ ಕಡಿಮೆ ಇರ್ತದೆ, ಹಂಗೆ ನೋಡ್ಕೊಂಡು ಹಾಕ್ರಿ. ಇದು ಖಾರ ಜವಾರಿ ಖಾರ ಅದ, ಖಾರ ಪುಡಿ ಭಾಳ ಖಾರನೂ ಭಾಳ ಅದ, ಬಟ್ ಕಲರು ಹಾಗೆ ಅದಿದು. ಆಮೇಲೆ ಇದಕ್ಕೆ ಏನು ಮಾಡ್ತೀನಿ ರೀ, ಶೇಂಗದ ಪುಡಿ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋರಿ. ಈ ಶೇಂಗದ ಪುಡಿ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಆಗುತ್ತೆ. ಇದನ್ನು ಏನು ಮಾಡ್ತೀನಿ, ಸದ್ಯಕ್ಕೆ ಮುಚ್ಚಿಟ್ಬಿಡ್ತೀನಿ, ಕುದೀತದ. ಈಗ ಬೇಕಂದ್ರೆ ಜೋರಿಟ್ಬಿಡ್ರಿ.
ಇದನ್ನು ಕೂಡ ಒಂದು 5ರಿಂದ 10 ನಿಮಿಷನಾಗ ಪಲ್ಯ ರೆಡಿ ಆಗುತ್ತೆ. ಬಹಳ ಇತ್ತು ಅಂತಂದರೆ ಸ್ವಲ್ಪ ಟೈಮ್ ತೊಗೋತದೆ. ಸ್ವಲ್ಪ ಮಾಡ್ತಿದ್ವಿ, ಒಂದು 2 ಹೀರೆಕಾಯಿ 3 ಹೀರೆಕಾಯಿ ಅಂತಂದ್ರೆ ಸ್ವಲ್ಪ ಟೈಮ್ ತೊಗೋತದೆ, ಹಾಗೇನು ಭಾಳ ಇಲ್ಲ. ನೀವು ಮುಂಜಾನೆ ಹುಡುಗರಿಗೆ ಡಬ್ಬಿಗೆ ಅದಕ್ಕೆ ಮಾಡ್ಬೋದು. ಸ್ವಲ್ಪ ಖಾರ ಹಾಕಿ ಆಮೇಲೆ ಶೇಂಗಾದ ಪುಡಿ ಹಾಕಿ ಚಪಾತಿಗೆ ಅದು ಅನ್ನಕ್ಕೆ ಏನಾರ ರಸ ಪಲ್ಯ ಥರ ಮಾಡಿ ಅನ್ನಕ್ಕೂ ನೀವು ಇದನ್ನು ಮೇಲೆ ಹಾಕಿ ಅವ್ರಿಗೆ ಕಲಿಸಿ ಕಟ್ಬೋದು, ತಿಂತಾರೆ. ಸ್ವಲ್ಪ ಖಾರ ಹಾಕಿರಿ, ಭಾಳ ಖಾರ ಹಾಕಬೇಡ್ರಿ. ಚೂರು ನಿಂಬೆ ಹುಳಿ ಹಾಕಿ ಕಟ್ಟಿದ್ರೆ ಹುಳಿ ಟೇಸ್ಟ್ ಆಗುತ್ತೆ. ಹುಡುಗರಿಗೂ ಅವ್ರಿಗೂ ನೀವು ಮಾಡಿ ಕಟ್ಬೋದು ಮುಂಜಾನೆ ಟೈಮ್ನಾಗ. ಅವ್ರ ಪುರ್ತಕ್ಕೆ ಒಂದು 2-3 ಹೀರೆಕಾಯಿ ಅಷ್ಟೇ ಹಾಕಿದ್ರೆ ಅಂದರೆ ಚೆಂದ ಆಗ್ತದೆ. ನೋಡಿರಿ ಅದು ಕುದಿಲಿಕ್ಕತ್ತದ. ಇದು ಶೇಂಗಾದ ಪುಡಿ ಇವಾಗ ನಾವು ಕಲಿಸ್ಬಿಡೋಣ. ಅಂದರೆ ಶೇಂಗಾದ ಪುಡಿ ಅದು ಕಲಿಸಿದ್ರೆ ಎಣ್ಣೆ ಬಿಡ್ತದೆ ಚೆಂದಾಗಿ. ಈಗೇನು ಮಾಡಮ್ಮ, ನೀರು ಬತ್ತದ, ಇನ್ನೊಂದು ಸ್ವಲ್ಪ ನೀರು ಹಾಕ್ತೇವೆ ನಾವು. ಚೆಂದ ಬೇಯಬೇಕವು ಮೆತ್ತಗೆ, ಅಂದ್ರೆ ಟೇಸ್ಟ್ ಆಗ್ತದೆ. ಚೂರು ಪೂರ್ತಿ ಮೆತ್ತಗೂ ಇಲ್ಲ, ಸ್ವಲ್ಪ ಕಟ್ ಅನ್ಬೇಕು ಹೋಳು ಕಡ್ಕೊಂಡ್ರಿ. ನೀವು ಹುಡುಗರಿಗೆ ಮಾಡಿ ಡಬ್ಬಿಗೆ ಅದು ಕಟ್ತಿದ್ರೆ ಅಂದರೆ ಕರೆಕ್ಟಾಗಿ ಮೆತ್ತಗೆ ಮಾಡಿ ಕಟ್ರಿ. ನೋಡಿರಿ ಪಲ್ಯ ರೆಡಿ ಆಗ್ಯದ. ಇದು ಗ್ಯಾಸ್ ಆರಿಸ್ಬಿಡ್ತೇನೆ ನೋಡಿರಿ. ಒಂದು 2 ನಿಮಿಷ ಮುಚ್ಚಿಡ್ತೀನಿ. ಮುಚ್ಚಿಟ್ಟು ನಾನು ಪಲ್ಯನ ಒಂದು ಬಟ್ಲಿಗೆ ತಗೊಂಡು ತೋರಿಸ್ತೀನಿ ನೋಡಿರಿ. ನೋಡಿರಿ ಪಲ್ಯ ಈ ಬಟ್ಲಕ್ಕೆ ತೆಗ್ದೇನೆ ನೋಡಿರಿ. ಈಗ ಇದಕ್ಕೇನು ಮಾಡಮ್ಮ, ನಾವು ಒಂಚೂರು ಕೊತ್ತಂಬರಿ ಹಾಕ್ತೇನೆ ನೋಡಿರಿ, ಮೇಲೆಲ್ಲ ಚೆಂದ ಆಗ್ತದೆ. ಆಮೇಲೆ ನಾವು ಬೇಕಂದರೆ ಇದನ್ನು ನಿಂಬೆಹಣ್ಣು ಹಿಂಡ್ಕೋಬೋದು, ಬೇಕಂದ್ರೆ ಹಿಂಡ್ಕೋರಿ, ಬೇಡ ಅಂದರೆ ಬಿಡ್ರಿ. ಈ ಥರ ಏನದನ ಕಡ್ಬೋದು. ಈಗ ನೋಡಿರಿ ಪಲ್ಯ ರೆಡಿ ಆಯಿತು. ಹೀರೆಕಾಯಿ ತುಂಬಗಾಯಿ ಪಲ್ಯ. ಇದಕ್ಕೆ ನಾನು ಇದ್ರದ್ದೇ ಸೊಪ್ಪಿ ತೆಗೆದು ಚಟ್ನಿ ಮಾಡೀನಲ್ಲ, ಈ ಚಟ್ನಿ ಏನದಲ್ಲ ನೋಡಿರಿ ಎಷ್ಟು ಚೆಂದಾಗ್ಯದ. ಈ ಚಟ್ನಿ ಹಾಕ್ತೇನೆ ನೋಡಿರಿ. ನೋಡಿರಿ ಹೀರೆಕಾಯಿ ತುಂಬಗಾಯಿ ಪಲ್ಯ, ಆಮೇಲೆ ಹೀರೆಕಾಯಿ ಸೊಪ್ಪಿ ಚಟ್ನಿ, ಆಮೇಲೆ ಭಕ್ರಿ. ನೋಡಿರಿ ಎಷ್ಟು ಮಸ್ತ್ ಆಗ್ಯದ, ನೀವೇ ನೋಡಿರಿ. ನೋಡಿರಿ ಎಷ್ಟು ಚಂದದ. ಈಗ ಅದ್ರ ಟೇಸ್ಟ್ ಹೆಂಗಾಗ್ಯದ ಅಂತ ತೋರಿಸ್ತೀನಿ ನೋಡಿರಿ. ಇದ್ರ ಮೇಲೆ ಬೇಕಂದ್ರೆ ನೀವು ಮತ್ತು ನಾವು ಒಗ್ಗರಣೆ ಹಾಕೀನಿ, ಬಟ್ ಹಸಿ ಎಣ್ಣೆ ಹಾಕ್ಕೊಂಡು ತಿಂತಿದ್ರೆ ತಿನ್ಬೋದು. ಹಸಿ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದರೆ ನೀವು ಕಾಯಿಸಿಬಿಟ್ಟು, ಅಂದರೆ ಒಗ್ಗರಣೆ ಮಾಡಿ ಇಟ್ಕೊತೀರಲ್ಲ, ಆ ಎಣ್ಣೆನ ಇದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು, ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು.
ನೋಡಿರಿ ಇದು ಎಷ್ಟು ಚೆಂದಾಗ್ಯದ ಚಟ್ನಿ. ಆಮೇಲೆ ನೋಡಿರಿ ಪಲ್ಯ ನೋಡಿರಿ ಈ ಥರ ಪಲ್ಯ. ಹಿಂಗೆ ತುಂಬಗಾಯಿ ನೋಡಿರಿ, ಇದು ಬದ್ನಿಕಾಯಿ ತುಂಬಗಾಯಿ ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಮಾಡೀನಿ. ನೀವು ಒಂದು ಸಲ ಮಾಡಿ ನೋಡ್ತೀರಲ್ಲ, ಟ್ರೈ ಮಾಡಿರಿ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡೋರಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ನೀವು ಪಲ್ಯ ಚಟ್ನಿ ಮಾಡ್ಕೊಂಡು ತಿಂದು ಹೆಂಗೆ ಬಂತು ಅಂತ ನನಗೆ ತಿಳಿಸುತ್ತಾರೆ. ಮತ್ತೆ ನಾಳೆ ಒಳ್ಳೆ ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.